2025ರಲ್ಲಿ ಒಬ್ಬ ಕನಕದಾಸ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಭೂಮಿಯಲ್ಲಿ ಸಿಕ್ಕಿದಂಥ ಚಿನ್ನವನ್ನು ಸರ್ಕಾರಕ್ಕೆ ಕೊಟ್ಟಂತಹ ಕನಕದಾಸರಿಗೆ ಭೂಮಿಯಲ್ಲಿ ಚಿನ್ನ ಸಿಗುತ್ತೆ. ಆ ಚಿನ್ನವನ್ನು ತೆಗೆದು ಅವತ್ತು ಎಲ್ಲರಿಗೂ ಹಂಚಿದ್ದಾರೆ. ಇದು ನಾವು ಈ ಕನಕದಾಸರ ಜೀವನ ಚರಿತ್ರೆಯಲ್ಲಿ ಓದ್ತೀವಿ. ಇವತ್ತು ಅದೇ ಹಾಲುಮತ ಸಮುದಾಯದಲ್ಲಿ ಹುಟ್ಟಿರುವಂತಹ ಒಬ್ಬ ಯುವಕ, ಒಬ್ಬ ಬಾಲಕ ತನ್ನ ತಾಯಿಯೊಂದಿಗೆ ಸೇರಿ ತನಗೆ ಸಿಕ್ಕಿದ್ದಂತಹ ಆ ಚಿನ್ನವನ್ನು ಗ್ರಾಮಸ್ಥರಿಗೆ ತೋರಿಸಿ ಸರ್ಕಾರಕ್ಕೆ ಕೊಟ್ಟು ಇವತ್ತು ಮತ್ತೊಬ್ಬ ಕನಕದಾಸ ಇದ್ದಾನೆ ಅಂತೇಳಿ ಅವನ ದರ್ಶನ ನಮಗೆಲ್ಲ ಆಗ್ತಾ ಇದೆ. ಇದು ಕುರುಬರ ಪ್ರಾಮಾಣಿಕತೆ, ಮುಗ್ಧತೆ, ಇದು ಪದೇ ಪದೇ ಆಗ್ತಾ ಇರುವಂಥದ್ದು. ಎಲ್ಲ ವಿಚಾರಗಳಲ್ಲೂ ಸಹ ಸಾಬೀತಾಗ್ತಾ ಇರುವಂಥದ್ದು ನಾವು ನೋಡ್ತಾನೇ ಇದ್ದೀವಿ. ಕುರುಬರ ಮುಗ್ಧತೆಯನ್ನು ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಬೇರೆಯವರು ಅನ್ನೋದನ್ನು ನಾವು ನೋಡ್ತಾನೇ ಇದ್ದೀವಿ. ಇಲ್ಲಿ ಆ ತಾಯಿ ಮಗ ಇಬ್ಬರು ಮನಸ್ಸು ಮಾಡಿ ಯಾರಿಗೂ ಹೇಳ್ದಂಗೆ ಅದನ್ನು ಬಚ್ಚಿಟ್ಟಿದ್ದಿದ್ರೆ ಅದು ಅವರ ಆಸ್ತಿ ಆಗ್ತಿತ್ತು. ಆ ಕೆಲಸ ಅವ್ರು ಮಾಡಲಿಲ್ಲ. ಕನಕದಾಸರಿಗೆ ಸಿಕ್ಕಿದ್ದಂತಹ ಚಿನ್ನವನ್ನು ಅವರೇ ಇಟ್ಕೊಬೋದಾಗಿತ್ತು. ಡಣಾಯಕರಾಗಿದ್ದರು, ಯಾರೂ ಕೇಳ್ತಾ ಇರಲಿಲ್ಲ. ಕನಕದಾಸರೇ ಇಟ್ಕೊಂಡು ಅವ್ರು ಮೆರಿಬೋದಾಗಿತ್ತು. ಆದರೆ ಕನಕದಾಸರು ಆ ಭೂಮಿಯಲ್ಲಿ ಸಿಕ್ಕಿದ್ದಂಥ ಚಿನ್ನವನ್ನು ಜನರಿಗೆ ಹಂಚ್ತಾರೆ. ಅದಕ್ಕೋಸ್ಕರವಾಗಿ ಇವತ್ತು ಕನಕದಾಸರು ವಿಶ್ವಮಾನವರಾಗಿರುವಂಥದ್ದು, ದಾಸಶ್ರೇಷ್ಠರಾಗಿರುವಂಥದ್ದು. ಕನಕದಾಸರನ್ನು ಕೃಷ್ಣ ಪರಮಾತ್ಮ ಕನಕ ನಿನ್ನ ದಾಸನಾಗೋ ಅಂತ ಹೇಳ್ತಾ ಇದ್ದಿದ್ದು. ಸೂರ್ಯ ಚಂದ್ರರಿರುವಷ್ಟು ದಿವಸವೂ ಕನಕದಾಸರ ಕೀರ್ತಿ ಯಾವತ್ತಿಗೂ ಸಹ ಅಳಿಯೋದಿಲ್ಲ. ಇಂತಹ ಕನಕದಾಸರ ವಂಶದಲ್ಲಿ ಹುಟ್ಟಿರುವಂತಹ ಗದಗಿನ ಬಾಲಕನೂ ಸಹ ಇವತ್ತು ಕನಕದಾಸನ ರೀತಿಯಲ್ಲೇ ನಮಗೆ ಕಾಣ್ತಾ ಇರುವಂಥದ್ದು. ಇದು ಕುರುಬರ ಹುಟ್ಟುಗುಣ ರೀ. ಕುರುಬರ ಹುಟ್ಟುಗುಣ. ನಿಮಗೆ ಎಷ್ಟೇ ಹಿಂಸೆ ಕೊಡಲಿ ಸಹಿಸ್ಕೊಳ್ತಾರೆ. ಕುರುಬರು ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಡಲಿ ಸಹಿಸ್ಕೊಳ್ತಾರೆ, ದೈಹಿಕವಾಗಿ ಹಿಂಸೆ ಕೊಡಲಿ ಸಹಿಸ್ಕೊಳ್ತಾರೆ. ಇನ್ನೊಬ್ಬರಿಗೆ ಬಿಟ್ಕೊಡುವಂತಹ ಕೆಲಸ, ನಮಗಿಲ್ದ ಹೋದ್ರೂ ಪರವಾಗಿಲ್ಲ, ಇನ್ನೊಬ್ಬರು ಚೆನ್ನಾಗಿರಲಿ ಅಂತ ಹೇಳುವಂತಹ ಗುಣ, ಈ ಗುಣಗಳೆಲ್ಲವನ್ನೂ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ. ನಮ್ಮ ಸಮುದಾಯ ಯಾವ ರೀತಿ ಇದೆ, ಎಷ್ಟೋ ಜನಕ್ಕೆ ನಾವು ಕುರುಬರು ಅಂತ ಹೇಳ್ಕೊಳ್ಳೋಕ್ಕೆ ಹಿಂಜರಿಕೆ. ಎದೆ ತಟ್ಟಿ ಹೇಳಬೇಕ್ರಿ ನಾವು ಕುರುಬರು ಹಾಲು ಮತಸ್ಥರು ಅಂತೇಳಿ. ಸಂಖ್ಯೆಯಲ್ಲಿ ಕಡಿಮೆ ಇಲ್ಲ ನಾವು. ಇಡೀ ರಾಜ್ಯದಲ್ಲಿ ಅತಿ ದೊಡ್ಡದಾದಂತಹ ಸಮುದಾಯ, ದೊಡ್ಡದಾದಂತಹ ಇತಿಹಾಸ. ಅವತ್ತು ಕನಕದಾಸರು ಮಾಡಿದ್ದನ್ನೇ ಇವತ್ತು ಗದಗ್ನ ಲಕ್ಕುಂಡಿಯಲ್ಲಾಗಿರುವಂಥದ್ದು. ಇಂತಹ ಬಹಳಷ್ಟು ವಿಚಾರಗಳು. ಕುರಿಗಳ ಕಳ್ಳತನ ಆದರೂ ಸಹ ಬಾಯಿ ಬಿಡೋದಿಲ್ಲ, ಹತ್ಯೆ ಆದರೂ ಸಹ ಬಾಯಿ ಬಿಡೋದಿಲ್ಲ, ಹಲ್ಲೆ ಆದರೂ ಸಹ ಬಾಯಿ ಬಿಡೋದಿಲ್ಲ, ನಮ್ಮ ಕಣ್ಣು ಮುಂದೆ ಅನ್ಯಾಯ ಆಗ್ತಿದ್ರೂ ಸಹ ಬಾಯಿ ಬಿಡೋದಿಲ್ಲ. ನಾವು ಇನ್ನೊಬ್ಬರ ಶ್ರೇಯಸ್ಸನ್ನು ಬಯಸ್ತೀವಿ. ಕುರುಬರ ಕೈಯಿಂದ ಬೋಡಿಗೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ, ಆದರೆ ಕುರುಬರಿಗೆ ಯಾವುದೇ ಅವಕಾಶ ಕೊಡೋದಿಲ್ಲ. ಕುರುಬರು ಬಂದರೆ ಒಳ್ಳೆಯದು ಅಂತ ಹೇಳ್ತಾರೆ, ಆ ಕುರುಬರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡೋದಿಲ್ಲ. ಇದು ಕುರುಬರ ಇವತ್ತಿನ ಮುಗ್ಧತೆ ಅಂತ ಹೇಳಬೇಕು, ಪ್ರಾಮಾಣಿಕತೆ ಅಂತ ಹೇಳಬೇಕು. ಇಲ್ಲಿ ಆಧುನಿಕ ಕನಕದಾಸರನ್ನು ನೋಡಿದ್ದಂತಹ ನಮಗೆ ಅವ್ರನ್ನ ನೋಡಿದಾಗ ನಮ್ಗೆ ಅನ್ಸೋದೇನಂತಂದರೆ ಆ ಕನಕದಾಸರು ನಮಗೆ ನೆನಪಿಗೆ ಬಂದ್ರಲ್ಲ, ಆ ಕನಕದಾಸರು ನಮಗೆ ನೆನಪಿಗೆ ಬರ್ತಾರೆ. ಯಾಕೆ ಅಂತಂದರೆ ಕುರುಬರ ಗುಣ ಅದು. ಇಡೀ ಕರ್ನಾಟಕದಲ್ಲಿರುವಂತಹ ಎಲ್ಲ ಕುರುಬರನ್ನು ನೀವು ಒಂದು ಸಾರಿ ನೋಡಿ. ಇನ್ನೊಬ್ಬರದ್ದು ಹಣಕ್ಕೆ ಆಸೆ ಪಡೋರಲ್ಲ. ನಮ್ಮಲ್ಲೂ ಇದ್ದಾರೆ, ಕೆಲವು ಜನ ಇದ್ದಾರೆ, ಬೆರಳೆಣಿಕೆ ಎಷ್ಟು ಜನ ಇದ್ದಾರೆ. ಕುರುಬರ ಹೆಸರು ಹೇಳ್ಕೊಂಡೇ ಜೀವನ ಮಾಡ್ತಾರೆ, ಕುರುಬರ ಹೆಸರಿನಲ್ಲೇ ಹಣ ಮಾಡ್ತಾ ಇದ್ದಾರೆ. ಬೆರಳೆಣಿಕೆ ಎಷ್ಟು ಜನ ಕುರುಬರನ್ನೇ ತೋರಿಸ್ಕೊಂಡು ಹಣ ಮಾಡುವಂಥದ್ದು, ಕುರುಬರ ಆಸ್ತಿಗಳನ್ನೇ ತೋರಿಸಿ ಹಣ ಮಾಡುವಂಥದ್ದು ಇದ್ದಾರೆ. ಆದರೆ 98%, 99% ಮುಗ್ಧ ಕುರುಬರು ಇದ್ದಾರಲ್ಲ, ಪ್ರಾಮಾಣಿಕ ಕುರುಬರು ಇದ್ದಾರಲ್ಲ, ತಮಗೆ ನೋವಾದರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಚೆನ್ನಾಗಿರಬೇಕು ಅಂತ ಬಯಸ್ತಾರಲ್ಲ. ಅದು ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು. ಇದು ಕುರುಬರ ಗುಣ ಅಂತ ನಾವು ಹೇಳ್ತೇವೆ. ನಿಜಕ್ಕೂ ಬಹಳ ಸಂತೋಷ ಆಗಿದ್ದೇನಪ್ಪ ಅಂತಂದರೆ ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಿದ್ದಂಥ ಆ ಚಿನ್ನವನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಅವರು ಶ್ರೀಮಂತರಲ್ಲ, ಕಡು ಬಡವರು, ತಂದೆ ಇಲ್ಲದಂತಹ ಕುಟುಂಬದಲ್ಲಿದ್ದರೂ ಸಹ ಅಲ್ಲಿ ಇಷ್ಟೆಲ್ಲ ಚಿನ್ನ ಸಿಕ್ಕಿದ್ರೂ ಸಹ, ಕೋಟಿಗಟ್ಟಲೆ ಚಿನ್ನ ಸಿಕ್ಕಿದ್ರೂ ಸಹ ಅದು ತಗೊಂಡೋಗಿ ಸರ್ಕಾರಕ್ಕೆ ಕೊಡ್ತಾರೆ ಅಂತಂದರೆ ಇದು ಕುರುಬರ ಪ್ರಾಮಾಣಿಕತೆಯನ್ನು ತೋರಿಸುತ್ತಲ್ಲ. ಬಂಧುಗಳೇ, ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.
ಅಡ್ಡ ಹೆಸರು ಇದ ಊರಲ್ಲ ಕುಂಡಿನ ನಿಮ್ಮೂರು. ಈಗೇನು ಮನಿ ಅದನ್ನ ಯಾವಾಗ ಕೆಡವಿದ್ರಿಪ್ಪ? ಒಂದು ವಾರ ಅಂದ್ರೆ ಹೊಸ ಮನಿ ಹಚ್ಚೋ ಸಲುವಾಗಿ ಕೆಡವಿದ್ರಿ. ಈಗ ಅದು ನೀನೇನು ಮೊನ್ನೆ ಸರ್ಕಾರಕ್ಕೆ ಬಂಗಾರ ಒಪ್ಸಿಯಲ್ಲ, ಅದು ಹೆಂಗೆ ಸಿಕ್ತೀವಿ? ಹಾಂ, ಅಂದ್ರೆ ಬುನಾದಿ ಒಳಗೆ ಇತ್ತು. ಬುನಾದಿ ತೆಗಿ ಮುಂದೆ ಸಿಕ್ಕೈತೆ ಅಥವಾ ಏನು ಬುನಾದಿ ಮುಚ್ಚು ಮುಂದೆ ಸಿಕ್ತು? ಮುಚ್ಚು ಮುಂದೆ ಸಿಕ್ತು. ಸಿಕ್ಕ ಮೇಲೆ ಏನು ಮಾಡಿದೀನಿ ನೀನು? ಸರ್ಕಾರಕ್ಕೆ ಒಪ್ಸಿದಿ. ಯಾರ ಮೂಲಕ? ನಿಮ್ಮ ಮೆಂಬರ್ಗೆ ಯಾರಿಗೆ ಬಿಟ್ಟು? ಏನು ಅವ್ರ ಹೆಸರು? ರಿಜಮ್ಮ ಮೇಡಮ್. ಈಗ ಸರ್ಕಾರದವ್ರು ಏನು ಹೇಳ್ತಾರೆ? ಈಗ ನಿಮಗೇನು ಬೇರೆ ಇದನ್ನ ಬಿಟ್ಟು ಉದ್ಯೋಗ ಅಥವಾ ನಿಮ್ಮ ಕುಟುಂಬ ನಡೆಸ್ಬೇಕಾದ್ರೆ ಏನು ನೀವು ಅವ್ರ ತಾಯಿ ನಮ್ಮ? ನಿಮ್ಮ ಹೆಸರು ಏನಮ್ಮ? ಕಸ್ತೂರವ್ವ ರೀತಿ. ನೀವು ಕುಟುಂಬ ನಡೆಸ್ಬೇಕಂತಂದ್ರೆ ಏನ್ ಮಾಡ್ಕೋತೀರಿ? ಈಗ ನೋಡ್ಬೇಕು ನೀ ಏನು ಕೇಳೋದಂಗ ಅವನು ಒಂದು ಏನು ಯಾವಾಗ ಸಂಬಾರ ನನ್ನ ಮನಿ ಇಲ್ಲ, ಎಲ್ಲ ಒಂದು ಮನಿ ಹೊರ್ರಿ ನಾನು ಏನು ಬೇಡಲ್ಲ, ಅದು ಒಂದ ಬೇಡ್ತೀನಿ. ನಿಮಗೆ ಸರ್ಕಾರದಿಂದ ಒಂದು ಮನಿ ಮಾಡ್ಕೊಡ್ಬೇಕು, ಮಗಗೆ ಒಂದು ಏನಾದ್ರು ಉದ್ಯೋಗ ಕೊಡ್ಬೇಕು, ಉದ್ಯೋಗ ಸವಲತ್ತು ಕೊಡ್ಬೇಕು. ಇದು ನಿಮ್ದು ಬೇಡಿಕೆ. ಇಲ್ಲ, ಇಡೀ ದೇಶಕ್ಕೆ ನೀವು ಒಂದು ಒಳ್ಳೆ ಒಂದು ಪ್ರಾಮಾಣಿಕ ಇದನ್ನ ಮೆರೆದಿರಮ್ಮ. ಇಡೀ ಸಮಾಜ ನಿಮ್ಮ ಜೊತೆಗೆ ಇರ್ತೈತಿ. ನಿಮ್ಗೆ ಬೇಡಿಕೆನ ನಾವು ಸರ್ಕಾರಕ್ಕೆ ಏನೈತೆ ಅಂತ ಹೇಳಿದ್ರೆ ಆದಷ್ಟು ಲಘುನ ಮಾಡುವಂಥ ವ್ಯವಸ್ಥೆ ಒಳಗೆ ನಿಮ್ಮ ಜೊತೆಗೆ ನಾವು ಇರ್ತೀವಿ. ಈಗ ಆಲ್ರೆಡಿ ನಾವು ಮುಖ್ಯಮಂತ್ರಿಯವರ ಮುಖ್ಯ ಪ್ರಭಾಕರ್ ಅವ್ರ ಜೊತೆಗೂ ಮಾತುಕತೆ ಮಾಡಿದ್ದೈತಿ. ಆಮೇಲೆ ಆಗಲೇ ಯಾವಾಗಲೂ ಸಾಹೇಬರು ಕೂಡ ಹೇಳ್ಯಾರ, ನಿನ್ನೆ ಸಿದ್ದು ಪಾಟೀಲ್ರು ಹೇಳ್ಯಾರ. ಎಲ್ಲರೂ ಕೂಡಿ ನಿಮ್ಗೆ ಒಳ್ಳೇದಾಗೋದು, ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗೋದಕ್ಕೆ ಏನೈತಿ ನಾವು ಎಲ್ಲ ಸಂಪೂರ್ಣ ಸಹಕಾರ ಕೊಡ್ತೀವಿ. ಆಯಿತು? ಯಜಮಾನ್ರು ತಮ್ಮ ಹೆಸರು? ಅಡ್ಡ ಹೆಸರು? ಗಡಿಗೆ ಅವರು. ಈಗೇನು ಈ ರೀತಿ ಅವ್ರ ಮನಿ ಈಗ ಇದು ಸಿಕ್ಕೈತಲ್ಲ, ಅದಕ್ಕೆ ಪಕ್ಕದ ಮನಿ ಅವ್ರು ನೀವು, ನಿಮ್ದು ಬಿರ್ದ ಮಾಲ್ಗಾಡಿ. ನಿಮ್ಗೆ ವಯಸ್ಸು ಎಷ್ಟು ಯಜಮಾನ್ರಿ? 83 ವರ್ಷ. ಈಗೇನು ಇಲ್ಲಿ ರೀತಿಯವರು ಇದು ಏನು ಹಿಂದಿನ ತಲೆಮಾರಿನವರು ಇಲ್ಲೇ ಇದ್ರ? ಅದು ಅಂದ್ರೆ ಇವ್ರ ಪೂರ್ವಜರ ಆಸ್ತಿ. ಇದು ಎಷ್ಟು ವರ್ಷಲಿದೆ? ನಿಮ್ಗೆ ಅಂದಾಜು ಎಷ್ಟು ತಲೆಮಾರ್ಲಿಂದ ಇರ್ಬೋದು ಅಂತೀರಿ? ಹಿಂದೆ ಎಷ್ಟು ಮಂದಿ ಐತೇನ್ರಿ ಅದು? ಒಟ್ಟು ರೀತಿ ಅತ್ಲಾಗೋದವು. ಅಂದ್ರೆ ಈ ಪೂರ್ತಿ ಭಾಗ ಏನೈತಿ ಅಷ್ಟು ರೀತಿ ಕುಟುಂಬಕ್ಕೆ ಸಂಬಂಧಪಟ್ಟ ಆಸ್ತಿ. ಅಂದ್ರೆ ಇದು ಪೂರ್ವಜರ ಆಸ್ತಿ ಅಂದಂಗ. ಆಮೇಲೆ ಲಕ್ಕುಂಡಿ ಒಳಗ ಇತಿಹಾಸದೊಳಗೆ ಏನ್ ಹೇಳ್ತಾರಂದ್ರೆ ಇಲ್ಲಿ ಬಂಗಾರ, ಆಮೇಲೆ ಈ ಇದು ಪುರಾತತ್ವ ಇಲಾಖೆ ಕೆಲವೊಂದಿಷ್ಟು ನಿಧಿಗಳು ಅದಾವು ಅನ್ನೋದಕ್ಕೆ ಯಾವ್ದಾದ್ರು ನಿಮ್ಗೆ ನೆನಪಿನ ಮಟ್ಟಿಗೆ ಇಂಥದ್ದು ಯಾವ್ದಾರ ಘಟನೆ ಆಗಿತ್ತ? ಇಲ್ಲ, ಇದು ಒಂದೇದು ಘಟನೆ. ಈಗೇನು ಪ್ರಜ್ವಲ್ ಮಾಡ್ಯಾನ, ಇಡೀ ನಿಮ್ಗೆ ಹೆಂಗ ಅನಿಸ್ತೈತಿ? ನಿಮ್ಮ ಊರಿನ ಒಳ್ಳೇದ್ ಮಾಡ್ಯಾನ್ರಿ ಪಾಪ. ನಿಮ್ಮ ಊರಿನ ಹೆಸರು ಇಡೀ ದೇಶದೊಳಗ ಲಕ್ಕುಂಡಿ ಅನ್ನೋದು ಇವತ್ತು ಅಗದಿ ಪ್ರಸಿದ್ಧಿ ಆಯ್ತು ಆತನ ಪ್ರಾಮಾಣಿಕ ಇದಕ್ಕೆ. ಅದಕ್ಕೆ ನಿಮ್ಮ ಊರವರು, ನಿಮ್ಮ ಎಲ್ಲಾ ಮೆಂಬರ್ಸು ಅವ್ರೇನ್ ಬೇಡಿಕೆ ಇಟ್ಟಾರ ಎಲ್ಲಾರು ಕೂಡಿ ಅದನ್ನ ಲಗುನ ಅದು ಸಾಕಾರ ಮಾಡ್ಕೊಡೋದಕ್ಕೆ ಎಲ್ಲರೂ ಸಹಕಾರ ಇಲ್ಲ. ಮತ್ತೆ ಈ ನೌಕರಿ ಬೇಕಾದ್ರೆ ದುಡಿಯಕ್ಕೆ ಹೋಗ್ತಾರ್ರಿ, ದುಡಿಯೋದು ಒಂದಿನ ಇರ್ತಾವ ಒಂದಿನ ಇರುವಲ್ಲ ಉಪವಾಸನ. ಅಕ್ಕಿ ನೌಕರಿ ಮಾಡಿ ಮಗ ಹಂಗ ಮರ ಮಟ ನಮ್ಗೆ ಬೇಕು. ನೀವು ಅವ್ರ ಅಜ್ಜಿ ಆಗ್ಬೇಕು. ನಿಮ್ಮಂತರ ತಮ್ಮ ಹೆಸರಮ್ಮ? ನಮ್ಮ ಹೆಸರು ಕೊಟ್ಕೊಂಡಿದ್ದೆ. ಮತ್ತೆ ಅರಪ್ಪ ತೀರ್ಕೊಂಡು ಹೋದ, ಅವ್ರಿಗೆ ಕರ್ಕೊಂಡು ಹೋಗಿ ನಮ್ಮ ಮನೆಗೆ ಇಟ್ಕೊಂಡಿದ್ರಿ. ಈಗ ಅಕ್ಕಿಗೆ ಇನ್ನು ಒಂದಿನ ಇರ್ತು ಒಂದಿನ ಇರೋದು ಕೆಲಸ. ಹಂಗಾಗಿ ಅಡಿಗೆ ಹೂ ಕಟ್ಟಿರೋ ಜೀವನ ಮಗಳು ಹೂ ಕಟ್ಟಿ ಇವನ ಅಕ್ಕಿ ಏನಿಲ್ಲ, ಅಕ್ಕಿ ರೊಕ್ಕ ಕೊಡ್ರಿ. VBI ನ್ಯೂಸ್, ಕಲ್ಪನೆಗೂ ಮೀರಿದ ದೃಷ್ಟಿ.